ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಹಂತಗಳಲ್ಲಿ ಈ ಪ್ರಕ್ರಿಯೆ ನಡೆದಿದೆ. ಏಕಾಏಕಿ ನಡೆದಿದ್ದಲ್ಲ, 5 ಹಂತಗಳಲ್ಲಿ ನಡೆದಿದೆ. ಹಂತ ಹಂತವಾಗಿ ದೂರು ಸ್ವೀಕರಿಸಿದ್ರಿಂದ ಹಿಡಿದು, ದಾಖಲೆ ಕಲೆ ಹಾಕಿದ್ರಿಂದ ಹಿಡಿದು, ಕಾನೂನಿನ ಬಾಧ್ಯತೆ ನೋಡಿದ್ರಿಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಕೂಡ ಪ್ರಕ್ರಿಯೆ ನಡೆದಿದೆ. ಒಂದು, ಸಿಎಸ್ ಪ್ರಕರಣದಲ್ಲಿ ನೋಟ್ ಅನ್ನ ಸಿದ್ಧಪಡಿಸಿದ್ದಾರೆ. ಇದು ಕೊಡ್ತಾ ಇರುವಂತಹ ಎಕ್ಸ್ಪ್ಲನೇಷನ್ ನ ಬಗ್ಗೆ ಆಗ್ತಾ ಇದೆ. 5 ಹಂತಗಳಲ್ಲಿ ಪ್ರಕ್ರಿಯೆ ನಡೆದಿದೆ ಅನ್ನೋದನ್ನ ಇಲ್ಲಿ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಸಿಎಸ್ ಪ್ರಕರಣದಲ್ಲಿ ನೋಟ್ ಅನ್ನ ಸಿದ್ಧಪಡಿಸೋ ಕೆಲಸ ಕೂಡ ಆಗಿದೆ. ಇದು ಒಂದು ಹಂತ. ಮತ್ತು ಸಿಎಸ್ ಕೊಟ್ಟ ವರದಿಯನ್ನ ಆಧರಿಸಿ ಮುಂದಿನ ಹಂತಗಳಲ್ಲಿ ರಾಜ್ಯಪಾಲರು ಕೂಡ ಅಲ್ಲಿ ಕೆಲವೊಂದಷ್ಟು ಸಾಕ್ಷ್ಯಗಳಿಂದ ಅಥವಾ ಕೆಲವು ದೂರುದಾರರಿಂದ ಉತ್ತರವನ್ನ ಪಡ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಪಾಯಿಂಟ್ ಬೈ ಪಾಯಿಂಟ್ ಆ ವಿಚಾರವನ್ನ ಎಜಿ ಲೀಗಲ್ ಒಪಿನಿಯನ್ ಅನ್ನ ಕೂಡ ಅಲ್ಲಿ ಕೊಡಲಾಗಿದೆ. ಈ ವಿಚಾರವನ್ನ ಕ್ಯಾಬಿನೆಟ್ ಮುಂದಿಡಲಾಗಿದೆ ಅನ್ನೋದನ್ನ ಕೂಡ ಕೋರ್ಟ್ ಗಮನಕ್ಕೆ ತರಲಾಗ್ತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರದ ನಂತರ ಆದಂತಹ ಪ್ರಕ್ರಿಯೆಗಳು ಏನು ಅನ್ನೋದನ್ನ ಕೋರ್ಟ್ನಲ್ಲಿ ಗಮನ ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಸಿಎಸ್ ಪ್ರಕರಣದಲ್ಲಿ ನೋಟನ್ನ ಸಿದ್ಧಪಡಿಸಿದ್ದಾರೆ ಅಂತ ತುಷಾರ್ ಮೆಹ್ತಾ ಅವರು ಹೇಳಿದ್ದಾರೆ. ಜೊತೆಗೆ ಎಜಿ ಲೀಗಲ್ ಒಪಿನಿಯನ್ ಅನ್ನು ಕೊಟ್ಟಿದ್ದಾರೆ. ಅಡ್ವೊಕೇಟ್ ಜನರಲ್ ಅವರು ಲೀಗಲ್ ಒಪಿನಿಯನ್ ಅನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನ ಕ್ಯಾಬಿನೆಟ್ನ ಮುಂದೆ ಕೂಡ ಇಡಲಾಗಿದೆ. ಎಜಿ ಮತ್ತು ಸಿಎಸ್ ಅಭಿಪ್ರಾಯವನ್ನ ಆಧರಿಸಿ ಸಿಎಂ ಉತ್ತರವನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಅಭಿಪ್ರಾಯವನ್ನ ಎಜಿ ಸಿಎಸ್ ಕೊಟ್ಟಿರೋದು. ಕ್ಯಾಬಿನೆಟ್ ರೆಸಲ್ಯೂಷನ್ ಪಾಸ್ ಮಾಡ್ಕೊಳ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಹಂತಗಳಲ್ಲಿ ಇಲ್ಲಿ ಪ್ರಕ್ರಿಯೆಗಳು ಆಗಿದೆ. 5 ಹಂತಗಳಲ್ಲಿ ಮೊದಲನೇ ಹಂತ ಸಿಎಸ್ ನೋಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ, ನೋಟ್ ಸಿದ್ಧಪಡಿಸಿದ್ದಾರೆ ಅಂತ. ಸಚಿವರಾದ ಮಹದೇವಪ್ಪ ಅವರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ರಾಜಭವನ ಚಲವ ಏನು ಇಲ್ಲ. ರಾಜ್ಯಪಾಲರು ಅದೊಂದು ಸಂವೈಧಾನಿಕ ವಿಷಯಗಳನ್ನು ರಕ್ಷಣೆ ಮಾಡತಕ್ಕಂತ ಒಂದು ಮಹತ್ತರವಾದ ಸಂವಿಧಾನ ಹುದ್ದೆ. ಕಾನೂನು ವಿರುದ್ಧವಾಗಿ ಸಂವಿಧಾನಕ್ಕೆ ನಡವಳಿಕೆ ಆದಾಗ ಅವರು ಮಧ್ಯಪ್ರವೇಶ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ ಅವರು ಸಂವಿಧಾನ ಅವರಿಗೆ ಅಧಿಕಾರ ಕೊಟ್ಟಿದೆ. ಆದರೆ ಇಲ್ಲಿ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ, ತನಿಖೆ ಇಲ್ಲ, ತನಿಖೆ ಸಂಸ್ಥೆಗಳು ಕೇಳಿಲ್ಲ. ಖಾಸಗಿ ದೂರಿನ ಮೇಲೆ ಕೊಟ್ಟಂತಹ ಒಂದು ಕಂಪ್ಲೇಂಟ್ನ ತರಾತುರಿಯಾಗಿ ಕಂಪ್ಲೇಂಟ್ ಕೊಟ್ಟ ದಿನನೇ ಅವರಿಗೆ ಸೋಕಾಸ್ ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ನಿರ್ಧಾರ ಸಂವಿಧಾನದ ನಡವಳಿಕೆಗೆ ಪೂರಕವಾಗಿಲ್ಲ. ಆದರೆ ತಿಂಗಳುಗಳು ಮತ್ತು ವರ್ಷದಿಂದ ತನಿಖಾ ಸಂಸ್ಥೆಗಳು ತನಿಖೆ ಸಂಪೂರ್ಣ ಮಾಡಿ ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಿ ರಾಜ್ಯಪಾಲರನ್ನ ಕುಮಾರಸ್ವಾಮಿ ಅವರು, ಜನಾರ್ದನ್ ರೆಡ್ಡಿ ಅವರು, ನಿರಾಣಿಯವರು, ಜೊಲ್ಲೆ ಅವರಿಗೆ ತನಿಖಾ ಸಂಸ್ಥೆಗಳು ತನಿಖೆ ವರದಿ ಪೂರ್ಣ ಮಾಡಿ ಕೇಳಿದ್ರು ಅವುಗಳನ್ನು ಕೊಡದೆ ಖಾಸಗಿ ವ್ಯಕ್ತಿ ಕೊಟ್ಟ ದಿನದಿಂದ ಕೊಡ್ತಕ್ಕಂಥದ್ದು.